ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಬಾವ, ಏನಾದ್ರೂ ಬೇಜಾರಾಗೋತರ ಆಯ್ತಾ ನಮ್ಮ ಮನೇಲಿ? ಅಯ್ಯೋ ಅಯ್ಯೋ, ಎಂತ ಮಾತಾಡ್ದೆಪ್ಪ. ಇದು ಮನೆನಾ ಅಲ್ಲ, ದೇವಸ್ಥಾನ. ಇಲ್ಲಿರೋರೆಲ್ಲ ದೇವತಾ ಮನುಷ್ಯರು. ಇಂಥವ್ರಿಂದ ನಮಗ್ ನೋವಾಗುತ್ತಪ್ಪ. ಮತ್ ಯಾಕಂತ ಮತ್ತೆ ಮಮ್ಮಿದ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಿರೋದು ಇನ್ನೊಂದು ಮನೆ ಮಾಡಿ ನನ್ನ ಕುಟುಂಬವನ್ನ ನಾನೇ ಕಷ್ಟಪಟ್ಟು ದುಡಿದು ಸಾಕ್ಬೇಕು ಅನ್ನೋ ಕಾರಣಕ್ಕೆ. ಏನ್ರಿ ಹೇಳ್ತಿದ್ದೀರಾ? ನೀವು ದುಡ್ದು ಬೇರೆ ಮನೆ ಮಾಡಿ ನಮ್ಮನ್ನೆಲ್ಲ ಸಾಕ್ತೀರಾ? ಅಮ್ಮ ಕೇಳಿಸ್ಕೊಂಡೆ ನನ್ ಗಂಡ ಹೇಳ್ತಿರೋದನ್ನ. ಇದು ಕನಸೋ ನನಸೋ ನನಗೊಂದು ಅರ್ಥ ಆಗ್ತಿಲ್ಲ ರೀ. ನಿಮ್ ಮೈ ಮೇಲೆ ಏನಾದ್ರು ದೇವ್ರಿಗೆ ಬಂದ್ಬಿಡ್ತಾ ಹೇಗೆ? ನನಗೆ ಹಾಗೆ ಅನಿಸ್ತಾ ಇಲ್ಲ. ಯಾವುದೋ ದೇವತೆ ಕೃಪಾ ಕಟಾಕ್ಷಿಂದ ಇವ್ರಿಗೆ ಒಳ್ಳೆ ಬುದ್ಧಿ ಬಂದಿರಬೇಕು ಅನ್ಸುತ್ತೆ. ಹೌದೌದು ರೀ, ನಿಜ ಏನ್ರಿ? ನೀವು ದುಡ್ದು ಬೇರೆ ಮನೆ ಮಾಡಿ ನಮ್ಮನ್ನೆಲ್ಲ ಸಾಕ್ತೀರಾ? ಹೌದು ಕಣೆ, ನಿರ್ಧಾರ ಮಾಡಿದ್ದೀನಿ. ಎಷ್ಟು ದಿನ ಅಂತ ಹೆಂಡತಿ ಮಕ್ಕಳನ್ನ ತವ್ರ ಮನೇಲೇ ಇಟ್ಟು ಸಾಕೋದು. ಹೆಂಡತಿ ಮಕ್ಕಳು ಮಾತ್ರ ಅಲ್ಲ, ನಿಮ್ಮ ತಾಯಿಯವರು ಇಲ್ಲೇ ಇದಾರಲ್ಲ. ಬರೀ ಮಾತಿಗೆ ಹೇಳಿದೆ ಅಷ್ಟೇ. ನೀವು ಬರೀ ಮಾತಲ್ಲಿ ಹೇಳಿದ್ರು ಆ ಮಾತು ಸತ್ಯನೇ ಅನಂತ ಶಯನ. ನನ್ನ ಮಗನಿಗೆ ಬುದ್ಧಿ ಬಂದಿದೆ. ನಮಗೆ ಈ ಮನೆ ಋಣ ತೀರಿದೆ. ಹೌದು ಮಾವ, ಯಾವ ಗಂಡಸು ಹೆಂಡತಿ ಮಕ್ಕಳನ್ನ ಅವ್ರ ಅಮ್ಮನ್ನ ಎಲ್ಲರನ್ನು ಕರ್ಕೊಂಬಂದು ತವ್ರ ಮನೇಲೆ ಜಾಂಡ ಊರ್ಬೇಕು ಅಂತ ಅನ್ಕೊಂಡಿರಲ್ಲ. ಆದ್ರೇನ್ ಮಾಡೋದು, ನನ್ನ ದುರ್ವಿಧಿ ಹಾಗಾಗೋಯ್ತು. ಈಗ ಜ್ಞಾನೋದಯ ಆಗಿದೆ, ಅದಕ್ಕೆ ಬೇರೆ ಮನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂತೂ ನಿಮಗ್ ಜ್ಞಾನೋದಯ ಆಯ್ತಾ? ಅದ್ ಯಾವ ಮರದ ಕೆಳಗಡೆ ಕುತ್ಕೊಂಡು ತಪಸ್ ಮಾಡಿದ್ರಿ? ಇಂತ ಒಳ್ಳೆ ಜ್ಞಾನೋದಯ ಆಗೋಗಿದೆ. ಅದು ಹೆಮ್ಮರನೆ ಬಿಡಮ್ಮ. ಅದು ಬುದ್ಧಿ ಇಲ್ದವ್ರನ್ನ ತಿದ್ದಿ ಒದ್ದಿ ಬುದ್ಧಿ ಹೇಳೋ ಮಹಾಮರ, ಆಲದ ಮರ. ಆ ಮರಕ್ಕೆ ಇಲ್ಲಿಂದಾನೆ 3 ನಮಸ್ಕಾರ ಹಾಕ್ಬಿಡ್ತೀನಿ. ನಿಮ್ಗಂತೂ ಒಳ್ಳೆ ಬುದ್ಧಿ ಬಂತಲ್ಲ, ನನಗಷ್ಟೇ ಸಾಕು. ಅಕ್ಕ, ನೀನ್ ಸುಮ್ಮನೆ ಇರ ಸ್ವಲ್ಪ. ನೀನು ಬಾವ ಹೇಳಿದಕ್ಕೆ ತಲೆ ಆಡಿಸ್ತಾ ಇದೆಯಲ್ಲ. ಇದು ತುಂಬಿದ ಕುಟುಂಬ. ಇಷ್ಟು ದಿನ ಕಷ್ಟನೋ ಸುಖನೋ ಮನೇಲಿ ಇದ್ರು ತಾನೆ. ಇವಾಗ ನನಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಅದೇನೇ ಆಗುತ್ತೋ ಅವ್ರು ಇಲ್ಲೇ ಇರಬೇಕು. ಬಾವ, ನಿನ್ನ ನಿರ್ಧಾರನ ಬದಲಾಯಿಸ್ಕೊಬೇಡಿ ಬಾವ, ನೀವು ಇಲ್ಲೇ ಇರಿ. ಆಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಿನ ಇನ್ನೊಂದ್ಸಲಿ ಆಡ್ಲೇಬೇಡಿ ಬಾವ. ಅಯ್ಯೋ, ಇಷ್ಟೊಂದು ನೊಂದ್ಕೊಂಬಿಟ್ಟಿಲ್ಲ. ಇಷ್ಟಕ್ಕೆ ಇಷ್ಟೆಲ್ಲ ನೊಂದ್ಕೊಂಡ್ರೆ ಹೇಗೋ? ಆಯ್ತು ಕಣ, ನೀನು ಹೇಳ್ದಂಗೆ ಹೇಳ. ನೋಡಪ್ಪ, ನೀನು ನೊಂದ್ಕೋಬೇಡ. ನೀನು ನೊಂದ್ಕೋಬೇಡ ಕಾರ್ತಿಕೇಯ. ನಾವೀ ಮನೆ ಬಿಟ್ಟು ಹೋಗಲ್ಲಪ್ಪ. ಹೋಗಲ್ಲ ಹೋಗಲ್ಲ ನನ್ನ ಕಾರ್ತಿಕೇಯ, ನನ್ನ ಬಂಗಾರ. ಅಮ್ಮ ಓಹೋ, ಇದಕ್ಕೆ ಕಾಯ್ತಿದ್ರಾ? ಇಷ್ಟಕ್ಕೆ ನಿಮ್ಮನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಅಮ್ಮ, ಏನಮ್ಮ ಇದು? ಅಪ್ರೂಪಕ್ಕೆ ನನ್ ಗಂಡಂಗ್ ಒಳ್ಳೆ ಬುದ್ಧಿ ಬಂದು ಒಂದ್ ನಿರ್ಧಾರ ತಗೊಂಡ್ರೆ ನಿನ್ ಮಗ ಅದಕ್ಕೂ ಕಲ್ಲ ಆಗ್ತಾನಲ್ಲಮ್ಮ. ಅಕ್ಕ ಅಕ್ಕ, ಅವ್ರು ಏನ್ ಮಾಡ್ಬೇಕು ಇಲ್ಲೇ ಮಾಡ್ಬೋದಲ್ವಾ? ಧನಲಕ್ಷ್ಮಿ ನಿಂತ್ಕೊಳ್ಳೆ. ಏನಪ್ಪ ಇದೆಲ್ಲ, ಏನಪ್ಪ? ನನಗೂ ಗೊತ್ತಾಗ್ತಿಲ್ಲ ಮಗನೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.